ನಮಸ್ಕಾರ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಿಗಡ ಆಗ್ತಾ ಇದೆ. ಏನು ಇಸ್ರೇಲ್ ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿಯನ್ನು ಸಂಪೂರ್ಣ ಆಕ್ರಮಣಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಸೈನಿಕ ಕಾರ್ಯಾಚರಣೆ ನಡೆಸ್ತಾ ಇದೆ. ಅದರಿಂದ ಬಿಕ್ಕಟ್ಟು ಇನ್ನೊಂದು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಅದು ಬರೀ ಹೊರಗಿನ ಬಿಕ್ಕಟ್ಟಲ್ಲ, ಅಂದರೆ ಅವರಿಗೆ ಹೊರಗಡೆಯಿಂದ ಏನು ಥ್ರೆಟ್ ಬರ್ದ ಅಂದರೆ ಅದಕ್ಕೆ ಹಮಾಸ್ ಇರ್ಬೋದು, ಪಕ್ಕದಲ್ಲಿ ಹೂತಿ ಇರ್ಬೋದು, ಇರಾನ್ ಇರ್ಬೋದು, ಏನು ಈಜಿಪ್ಟ್ ಇರ್ಬೋದು. ಈ ಥರ ಹಲವು ದೇಶಗಳು ಅದಕ್ಕೆ ಪ್ರತಿರೋಧವನ್ನು ಅಂದರೆ ಅದರ ಆಕ್ರಮಣವನ್ನು ವಿರೋಧಿಸೋಕ್ಕೆ ಟ್ರೈ ಮಾಡ್ತಾ ಇರೋದು ಒಂದೇ ಅಲ್ಲ. ಇಸ್ರೇಲಿನ ನಾಗರಿಕರು ಬೆಂಜಮಿನ್ ನೆತನ್ಯಾಹು ವಿರುದ್ಧ ದೊಡ್ಡ ಒಂದು ಪ್ರೊಟೆಸ್ಟ್ನೇ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ನೀವು ಬರೀ ಯುದ್ಧದ ಕಡೆನೇ ಗಮನ ಕೊಡ್ತಾ ಇದ್ದೀರಾ. ನೀವು ಒಂದು ವೇಳೆ ಸ್ವಲ್ಪ ಶಾಂತಿ ಪ್ರಕ್ರಿಯೆ ಅಥವಾ ಒಪ್ಪಂದದ ಮಾತುಕತೆ ಆಡಿದರೆ ಇಷ್ಟೊತ್ತಿಗೆ ಎಲ್ಲ ನಮ್ಮ ಒತ್ತಡಗಳನ್ನು ಬಿಡಿಸ್ಕೋಬೋದಾಗಿತ್ತು. ನೀವು ಆ ಥರ ಮಾಡದೇ ಇರೋದ್ರಲ್ಲೇ ನಮ್ಮ ಎಷ್ಟೋ ಜನ ನಮ್ಮ ಒತ್ತಡಗಳು ಸತ್ತೋದ್ರು, ನಮ್ಮ ಬಂಧುಗಳು ಸತ್ತೋದ್ರು, ನಮ್ಮ ಸ್ನೇಹಿತರು ಸತ್ತೋದ್ರು. ಈಗ ಉಳಿದವ್ರನ್ನಾದರೂ ನೀವು ಕರ್ಕೊಂಬರ್ಬೇಕೇ, ಆದರೆ ನೀವು ಮಾತುಕತೆ ಆಡಬೇಕು, ಒಂದು ಸಂಧಾನ ಮಾಡ್ಕೋಬೇಕು ಅಂತ ಆ ಪ್ರೊಟೆಸ್ಟು ಇಸ್ರೇಲ್ನಾದ್ಯಂತ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ, ಅಲ್ಲಿನ ಒಬ್ಬ ಸಚಿವನ್ನು ಕೂಡ ಅವ್ರು ಘೆರಾವ್ ಮಾಡಿದ್ದಾರೆ. ಆ ಸಚಿವನು ಘೆರಾವ್ ಮಾಡಿ ಅವನಿಗೆ ತುಂಬ ಅಂದರೆ ನೀವು ಯುದ್ಧ ನಿಲ್ಲಿಸಲೇಬೇಕು ಅಂತ ಅವನ ಮೇಲೆ ಪ್ರೆಷರ್ ಹಾಕಿದ್ದಾರೆ. ನೆತನ್ಯಾಹುಗಂತರೂ ಯಾರು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಗೆ, ನಿಮಗೆ ಒಂದು ವೇಳೆ ಯುದ್ಧದಿಂದನೇ ಅವ್ರನ್ನೆಲ್ಲ ಕರ್ಕೊಂಬರ್ಬೋದು ಅಥವಾ ಇದು ಸಾಲ್ಯೂಷನ್ ಸಿಗುತ್ತಾನೆ ಅಂದರೆ ನಿಮ್ಮಿಬ್ಬರು ಮಕ್ಕಳನ್ನ ಕಳಿಸಿ ಎಲ್ಲಿಗೆ ವಾರ್ ಝೋನ್ಗೆ, ನಮ್ಮ ಜೊತೆ ಚೆಲ್ಲಾಟ ಆಡಬೇಡಿ ನೀವು ಅಂತ ಜನ ಅವ್ರ ಮೇಲೆ ಪ್ರೆಷರ್ ಹಾಕ್ತಾಯಿದ್ದಾರೆ. ಅಲ್ಲಿನ ವಿರೋಧ ಪಕ್ಷಗಳು ಸಹ ಈಗ ಮುಂಚೆ ಥರ ಅಷ್ಟು ಕ್ಲಿಯರಾಗಿ ಸಾಥ್ ಕೊಡ್ತಾ ಇಲ್ಲ ಬೆಂಜಮಿನ್ ನೆತನ್ಯಾಹುಗೆ. ಹಾಗಾಗಿ ಅವ್ರೇನು ಹೇಳ್ತಾಯಿದ್ರೆ, ಇದು ಮಾತುಕತೆ ಆಡಿ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಜಗತ್ತಿನ ಹಲವು ದೇಶಗಳು, ಅದು ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಎಲ್ಲ ದೇಶಗಳು ಏನು ಮಾಡ್ತಾಯಿದ್ದಾವೆ ಈಗ, ಮುಂಚೆ ಕಣ್ಣು ಮುಚ್ಕೊಂಡು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾಯಿದ್ವು. ಹೌದು ನೀವು ಮಾಡ್ತಾರೆ ಸರಿ, ಇದು ಮಾಡಿ ಅಂತ. ಯಾವುದು ಸೆಪ್ಟೆಂಬರ್ 7ರ ಒಂದು ಇವರೇನು ಹಮಾಸ್ ಅವರು ದಾಳಿ ಮಾಡಿ ಇಸ್ರೇಲ್ ಮೇಲೆ 1,000-1,500 ಜನ ಕೊಂದಾಕಿದ್ರು. ಆಮೇಲೆ 200-300 ಜನಷ್ಟು ಒತ್ತಡ ಹಿಡ್ಕೊಂಡಿದ್ರು. ಆ ಒಂದು ಕಾರಣ ನೀಡಿ ಏನು ಇಸ್ರೇಲ್ ಈಗ ಕಳೆದ 2-3 ವರ್ಷಗಳಿಂದ ಅವ್ಯಾಹತವಾಗಿ ಇವ್ರನ್ನ ಕೊಲ್ತಾ ಇದೆ. ಯಾರು ಪ್ಯಾಲೆಸ್ಟೈನನ್ನು ಮತ್ತು ಗಾಜಾ ಪಟ್ಟಿಯಲ್ಲಿರೋ ಲಕ್ಷಾಂತರ ಜನರನ್ನ ಮುಂಚೆ 1 ವರ್ಷದಷ್ಟು ಕಾಲ ಜಗತ್ತಿನ ಎಲ್ಲ ದೇಶಗಳು ಸಾಥ್ ಕೊಟ್ಟರು. ಆದರೆ ಬರ್ತಾ 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 ಇವರ ಕ್ರೌರ್ಯ ಯಾವಾಗ ಜಾಸ್ತಿ ಆಯಿತೋ, ಅಂದರೆ ಅಲ್ಲಿನ ಹಸುಗೂಸುಗಳು, ಇನ್ನು ತಾಯಂದಿರು, ಮುದುಕರು ಯಾರನ್ನು ನೋಡದೆ ಕೊಲ್ತಾನೆ ಇದ್ದಾರೆ. ಈ ಕ್ಷಣಕ್ಕೂ ಇವತ್ತಿನ ನ್ಯೂಸ್ ನೋಡಿದ್ರು, ಆ ಒಂದು ಆಕ್ರಮಣದ ನಂತರ ಗಾಜಾ ಮೇಲೆ ಅಂದರೆ ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಮತ್ತೆ ಇವತ್ತಿನ ನ್ಯೂಸ್ ನೋಡಿದ್ರು ಮತ್ತೆ ಅಲ್ಲಿ 40 ಜನ ಸತ್ತು ಹೋಗಿದ್ದಾರೆ. ಅದೇನು ಆಹಾರ ಪಡ್ಕೊಳ್ಳೋಕೆ ಹೋಗ್ತಿದ್ದ ಜನಗಳ ಮೇಲೆ ಗುಂಡಾಗಿ ಸರಿಸಿದ್ದಾರೆ. ಈ ಥರ ಇರೋದ್ರಿಂದ ಜಗತ್ತಿನ ಈಗ ಅರ್ಧಕ್ಕಿಂತ ಹೆಚ್ಚು ದೇಶಗಳು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಮತ್ತು ಇಸ್ರೇಲ್ನ ಖಂಡಿಸ್ತಾ ಇದ್ದಾವೆ. ಸಪೋರ್ಟ್ ಮಾಡ್ತಾ ಇರೋದು ಯಾವ ಥರ ಅಂತಂದರೆ, ಪ್ಯಾಲೆಸ್ಟೈನ್ನ ಇಷ್ಟು ದಿವಸ ಒಂದು ಸಪ್ರೇಟ್ ದೇಶ ಅಂತ ಆಗಿರಲಿಲ್ಲ, ಅಂದರೆ ಒಂದು ದೇಶದ ಮಾನ್ಯತೆ ಸಿಕ್ಕಿರಲಿಲ್ಲ. ಈಗ ಸೌದಿ ಸೇರಿದಂತೆ ಆಸ್ಟ್ರೇಲಿಯಾ, ಬ್ರಿಟನ್ನು, ಜರ್ಮನಿ ಎಲ್ಲ ದೇಶಗಳು ಪ್ಯಾಲೆಸ್ಟೈನ್ನ ನೀವು ಸ್ವತಂತ್ರ ದೇಶ ಅಂತ ನಾವು ನಿಮ್ಮ ಮಾನ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇಸ್ರೇಲ್ಗೆ ತುಂಬ ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಈ ಹಿನ್ನಡೆನೇ ಇಸ್ರೇಲ್ ಅನುಭವಿಸ್ತಾ ಇದೆ. ಆದರೆ ನೆತನ್ಯಾಹು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ, ನಾನು ಮಾಡೇ ಮಾಡ್ತೀನಿ ಯುದ್ಧ ಅಂತ ಹೋಗ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಇಸ್ರೇಲ್ನ ನೆತನ್ಯಾಹು ಒಂದು ಯುದ್ಧ ಪ್ರಿಯ ಅಥವಾ ಯುದ್ಧಕ್ಕೆ ಒತ್ತು ಕೊಡ್ತಾನೆ ಅಂತಂದರೆ, ಬರೀ ಒಂದು ಪ್ಯಾಲೆಸ್ಟೈನ್ ಮೇಲಲ್ಲ, ಈ ಕಡೆ ಯಮನ್ ಮೇಲೆ ಮತ್ತೆ ಇವತ್ತು ದಾಳಿ ಮಾಡಿದ್ದಾರೆ. ಯಮನ್ನಲ್ಲಿ ಹೂತಿಗಳಿದ್ದಾರೆ. ಆ ಕಡೆ ಇರಾನ್ನ 6 ಜನ ಸೈನಿಕ ಅಧಿಕಾರಿಗಳನ್ನ ನಿನ್ನೆ ಕೊಂದಾಕಿದ್ದಾರೆ. ಯಾರು? ಇಸ್ರೇಲ್ 6 ಜನ ಪ್ರಮುಖ ಸೇನಾಧಿಕಾರಿಗಳನ್ನ, ಇರಾನ್ನ ಸೇನಾಧಿಕಾರಿಗಳನ್ನ ಹೊಡೆದಾಕಿದ್ದಾರೆ. ಇದು ನಿಮ್ಗೆ ಗೊತ್ತಿರ್ಬೋದು. ಈಗ ಸುಮಾರು 1 ತಿಂಗಳ ಹಿಂದೆ ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಯುದ್ಧ ನಡೀತು, 11 ದಿವಸಗಳ ಯುದ್ಧ. ಅದು ಟ್ರಂಪ್ ಮಾತುಕತೆ ಮೇಲೆ ನಿಂತೋಯ್ತು. ಆದರೆ ಆ ಯುದ್ಧ ಒಳಗೆ ನಡೀತಾ ಇತ್ತು, ಅಥವಾ ಆ ಯುದ್ಧದಲ್ಲಿ ಎಷ್ಟು ಏನು ಇಸ್ರೇಲ್ ವಿನಾಶ ಅನುಭವಿಸ್ತು ಮತ್ತು ಇರಾನ್ ಕೂಡ ವಿನಾಶ ಅನುಭವಿಸ್ತು. ಆದರೂ ಕೂಡ ಇಸ್ರೇಲ್ ಮತ್ತೆ ಕಾಲು ಕೆರ್ಕೊಂಡು ಇರಾನ್ನ 6 ಜನ ಅಧಿಕಾರಿಗಳನ್ನ ಕೊಂದಾಕಿದ್ದಾರೆ. ಹಾಗಾಗಿ ಈಗ ಇರಾನ್ ಮತ್ತೆ ಪ್ರತಿದಾಳಿ ನಡೆಸುತ್ತಾ ಅಂದರೆ, ಇರಾನ್ನವರು ತಕ್ಷಣ ದಾಳಿ ಮಾಡಲ್ಲ, ಅವರು ಟೈಮ್ ನೋಡಿ ಅವ್ರದ್ದೇ ಒಂದು ಟೈಮ್ ತೊಗೊಂಡು ಅವ್ರು ಹೊಡಿತಾರೆ. ಆವಾಗಲೂ ಅಷ್ಟೇ. ಈಗೇನು 1-1.5 ತಿಂಗಳ ಹಿಂದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗಿತ್ತು. ಅದಕ್ಕೆ ಕಾರಣ ಇಸ್ರೇಲ್ ಏನು ಮಾಡಿತ್ತು, ಇರಾನ್ನಲ್ಲಿಯ ಹಲವು ಪರಮಾಣು ವಿಜ್ಞಾನಿಗಳನ್ನ ಕೊಂದಾಕಿತ್ತು.
ಹಾಗಾಗಿ ಪರಮಾಣು ಕೊಂದಾಕಿತ್ತು ಮತ್ತು ಹಲವು ಕಡೆ ಬಾಂಬ್ ಹಾಕಿತ್ತು. ಅದನ್ನು ಸೇಡ್ ತೀರಿಸ್ಕೊಳ್ಳೋಕ್ಕೆ ಏನು ಮಾಡ್ತು ಇರಾನ್, ಇಮ್ಮೇಟ್ 24 ಅವರ್ಸ್ ಮಾಡಲಿಲ್ಲ, 2 ದಿವಸ 3 ದಿವಸ ಒಂದು ವಾರ ಟೈಮ್ ತೊಗೊಂಡು ತನ್ನ ಫುಲ್ ಶಕ್ತಿಯಿಂದ ಏನು ಇಸ್ರೇಲ್ ಮೇಲೆ ಮಿಸೈಲ್ಗಳನ್ನ ಬಿಡ್ತು. ಎಷ್ಟು ಮಟ್ಟಿಗೆ ಮಿಸೈಲ್ಗಳನ್ನ ಹಾರಿಸ್ತಂದರೆ 100, 200, 500, 1000 ಲೆಕ್ಕದಲ್ಲಿ ಮಿಸೈಲ್ಗಳನ್ನ ಹಾರಿಸ್ತು. ಆ ಮಿಸೈಲ್ಗಳನ್ನ ತಡೆಯೋದಕ್ಕೆ ಏನು ಇಸ್ರೇಲ್ ಒಂದು ಫೇಮಸ್ ಇದೆ, ಏನು ವಾಯುರಕ್ಷಣಾ ವ್ಯವಸ್ಥೆಗೆ, ಆ ವಾಯುರಕ್ಷಣಾ ವ್ಯವಸ್ಥೆ ಕೆಲಸನೇ ಮಾಡಲಿಲ್ಲ. ಹಾಗಾಗಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸೇರಿಕೊಂಡಂತೆ ಹಲವು ನಗರಗಳು ಉಡಿಸಾಗ್ಬಿಟ್ಟು, ಸೇಮ್ ಗಾಜಾದಲ್ಲಿ ಏನು ಇಸ್ರೇಲ್ನವರು ಉಡಿಸಿ ಮಾಡಿದ್ರು ಮನೆಗಳನ್ನ, ಆ ಥರ ಇಲ್ಲಿ ಮನೆಗಳು ಕಾಣೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಇಸ್ರೇಲ್ ನೆತನ್ಯಾಹು ದಯವಿಟ್ಟು ಇದು ಮಾಡಿ, ಏನು ಕದನ ವಿರಾಮ ಮಾಡಿಸಿ ಅಂತ ಟ್ರಂಪ್ಗೆ ಇದು ಮಾಡಿಬಿಟ್ಟು ಮಾಡಿಸ್ಕೊಂಡ್ಬಿಟ್ಟಿದ್ದ. ಆದರೆ ಈಗ ಮತ್ತೆ ನೆತನ್ಯಾಹು ಹಳೆ ಚಾಳಿ ಶುರು ಮಾಡಿಕೊಂಡು ಮತ್ತೆ ಅವರು 6 ಜನ ಅಧಿಕಾರಿಗಳನ್ನ ಕೊಂದಿದ್ದಾನೆ. ಇದಕ್ಕೆ ರಿಯಾಕ್ಟ್ ಆಗಿ ಏನು ಖಮೇನಿ, ಏನು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ, ಅವ್ರು ಏನು ಮಾಡ್ತಾನೆ ಅನ್ನೋದನ್ನು ಈಗ ನೋಡಬೇಕು. ಆದರೆ ಅದರ ನಡುವೆ ಹುತಿಗಳು ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ, ಅಂದರೆ ಮಿಸೈಲ್ ದಾಳಿ ಮಾಡಿದ್ದಾರೆ. ಆ ಮಿಸೈಲ್ ದಾಳಿನ ಅದರ ವಾಯುರಕ್ಷಣಾ ವ್ಯವಸ್ಥೆ ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅದು ಗುರಿ ಮುಟ್ಟಿದೆ, ಹಾಗಾಗಿ ಅಲ್ಲಿ ತುಂಬ ಮತ್ತು ವ್ಯಾಪಕವಾದ ಹಾನಿಯಾಗಿದೆ ಇಸ್ರೇಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪಕ್ಕದ ಈಜಿಪ್ಟ್ ಇದೆಯಲ್ಲ, ಅದೂ ಕೂಡ ಏನು ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಈ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಯಾಕಂದರೆ ಒಂದು ಸಣ್ಣ ಒಂದು ರಾಂಗ್ ಒಂದು ಟ್ರಿಗರ್ ಏನಾದರೂ ಒತ್ತುಬಿಟ್ರೆ ಯಾರಾದರೂ, ಅದು ಇಡೀ ಮಧ್ಯಪ್ರಾಚ್ಯವನ್ನು ದೊಡ್ಡ ಮಟ್ಟಿಗೆ ಆಸ್ಫೋಟನೆ ಮಾಡೋಂಗೆ ಆಗುತ್ತೆ. ಹಾಗೆಯೇ ಅದು ಇಡೀ ಜಗತ್ತನ್ನು ಆವರಿಸ್ಕೊಳ್ಳೋಕ್ಕೂ ಹೆಚ್ಚಿನ ದಿವಸ ತಗೊಳ್ಳೋಲ್ಲ. ಇದು ಎಷ್ಟು ಮಟ್ಟಿಗೆ ಬೇರೆ ದೇಶಗಳನ್ನು ಬೆಚ್ಚಿ ಬಿಡಿಸೋದು ಅಂತಂದರೆ, ಈ ಯುದ್ಧ ನಿಲ್ಲಿಸೋದೇ ಯುರೋಪಿಯನ್ ಕಂಟ್ರೀಸ್ಗಳಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕಂದರೆ ಎಲ್ಲ ದೇಶಗಳು ಒಂದು ಹೇಳಿದರೆ, ಅಮೆರಿಕ ಮಾತ್ರ ಇವತ್ತಿಗೂ ಈ ಕ್ಷಣಕ್ಕೂ ಇಸ್ರೇಲ್ ಸಪೋರ್ಟಿಗೆ ನಿಲ್ಲುತ್ತೆ. ಅದು ಟ್ರಂಪ್ ಒಂದ್ಸಲ ಹೇಳ್ತಾರೆ, ಅಯ್ಯೋ ಅಲ್ಲಿಂದ ತುಂಬ ಹೌದು ಅಲ್ಲಿ ಜನ ಕ್ಷಾಮದಿಂದ ಸಾಯ್ತಾ ಇದ್ದಾರೆ, ಅದು ಇದು ಮಾಡಿ ಅಂತ ಹೇಳಿದ್ರು ಕೂಡ ಮತ್ತೆ ಹೋಗಿ ನೇತನ್ಯಾಹುಗೆ ಸಪೋರ್ಟ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ನೇತನ್ಯಾಹು ಸಪೋರ್ಟ್ ಮಾಡ್ತಾರೆ ಅಂದರೆ ಬ್ಲೈಂಡ್ಲಿ, ಅಂದರೆ ಅಂಧಾಭಿಮಾನ ಅಥವಾ ಬೇರೆ ಏನಿದೆಯೋ ಗೊತ್ತಿಲ್ಲ ಅಲ್ಲಿ ವಿಷಯ. ನೇತನ್ಯಾಹುನ ವಿಶ್ವಸಂಸ್ಥೆಯ ಕ್ರಿಮಿನಲ್ ಕೋರ್ಟ್ ಒಬ್ಬ ಯುದ್ಧಾಪರಾಧಿ ಅಂತ ಘೋಷಣೆ ಮಾಡಿದೆ. ಅವನು ಯಾವುದೇ ದೇಶದಲ್ಲಿ ಹೋದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿದೆ. ಆದರೆ ಇವತ್ತಿಗೂ ಈ ಕ್ಷಣಕ್ಕೂ ಯಾರು ಅಮೆರಿಕದ ಟ್ರಂಪ್ ಅದನ್ನು ಒಪ್ತಾ ಇಲ್ಲ. ಮತ್ತು ಯಾರು ಆ ಥರ ಘೋಷಣೆ ಮಾಡಿದಾರಲ್ಲ, ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅದನ್ನೇ ಅದರ 6 ಜನ ಸದಸ್ಯರಿಗೆ ಅಮೆರಿಕದಲ್ಲಿ ಬರೋದಕ್ಕೆ ವೀಸಾನೇ ರದ್ದು ಮಾಡಿಬಿಟ್ಟಿದ್ದಾರೆ. ಅಂದರೆ ಈಗ ನಾವು ಸುಪ್ರೀಂ ಕೋರ್ಟ್, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಹೇಳಿದ್ರೆ ನಾವು ಮಾನ್ಯ ಮಾಡಬೇಕು. ಸುಪ್ರೀಂ ಕೋರ್ಟು ಅದು ಅಲ್ಟಿಮೇಟು. ಸುಪ್ರೀಂ ಕೋರ್ಟ್ನ ನಾವು ಹೋಗ ನಾವು ನೀವು ಕೇಳಲ್ಲ ಮಾತು ಅಂದರೆ ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಾವು ಈಗ ನಮ್ಮ ದೇಶದಲ್ಲಿ ನಾವು ಸುಪ್ರೀಂ ಕೋರ್ಟ್, ಹಾಗೆ ಇಡೀ ಜಗತ್ತಿಗೆ ವಿಶ್ವಸಂಸ್ಥೆಯ ಒಂದು ಕೋರ್ಟ್ ಇದೆ. ಆ ಒಂದು ವಿಶ್ವಸಂಸ್ಥೆಯ ಒಂದು ಕ್ರಿಮಿನಲ್ ಕೋರ್ಟ್ನು ನೀಡಿದ ಒಂದು ಏನು ತೀರ್ಪನ್ನು ಇವರು ಒಪ್ಪದೆ, ಅದನ್ನು ಅವರು ಏನು ಅಲ್ಲಿನ ತೀರ್ಪು ಕೊಟ್ಟ ನ್ಯಾಯಾಧೀಶನೇ ಅವರು ಬ್ಯಾನ್ ಮಾಡೋಕ್ಕೆ ಹೋದರೆ ಇದರಂಥ ಮೂರ್ಖತನ ಯಾವುದೂ ಇಲ್ಲ. ಈಗ ಅಮೆರಿಕ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈ ಮೂರ್ಖತನ ಮಾಡ್ತಾಯಿದ್ದಾರೆ. ಹಾಗಾಗಿನೇ ಈ ಯುದ್ಧದ ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ವೇಳೆ ಯುದ್ಧ ನಿಲ್ಲದೆ ಹಾಗೇ ಮುಂದುವರೆದ್ರೆ ಖಂಡಿತ ಜಗತ್ತು 2 ಭಾಗ ಆಗೇ ಆಗುತ್ತೆ. ಯಾಕಂದರೆ ಅಮೆರಿಕ ಇಸ್ರೇಲ್ ಪರನೇ ಬೆನ್ನಿಗೆ ನಿಂತಿದೆ ಮತ್ತು ಯುರೋಪಿನ ಹಲವು ಕಂಟ್ರೀಸು ಪ್ಯಾಲೆಸ್ಟೈನ್ಗೆ ಬೆಂಬಲ ನಿಂತಿದೆ. ಹೀಗಾಗಿ ಈ ಯುದ್ಧನ ಯಾವ ಥರ ನಿಲ್ಲಿಸಬೇಕು ಅಥವಾ ಇದು ವಾರ್ ಮೂಲಕ ನಿಲ್ಲುತ್ತಾ ಅನ್ನೋದನ್ನು ನಾವು ಭವಿಷ್ಯದಲ್ಲಿ ಕಾದು ನೋಡಬೇಕಾಗುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.